ಶ್ರೀ ದತ್ತಭಾಗವತಃ ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 5 ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತ. ಅಧ್ಯಾಯ 1. ಪೂರ್ವಾಪರ ಪ್ರಸಂಗ ಹಾಗೂ ಶ್ರೀ ನರಸಿಂಹ ಸರಸ್ವತಿ ಯತಿಗಳೇ ಮುಂದೆ ಸ್ವಾಮಿ ಸಮರ್ಥರಾಗಿ ಆವಿರ್ಭಾವ ಪ್ರಸಂಗ. ಪೂರ್ವದಲ್ಲಿ ಅನುಸೂಯ ಅತ್ರಿ ಋಷಿ ದಂಪತಿಗಳಿಗೆ ಜನಿಸಿದ ದತ್ತಾತ್ರೇಯನು ಬಹುಕಾಲದವರೆಗೆ ತಂದೆ ತಾಯಿಯ ಸೇವೆಗೈದು ನಂತರ ಗಿರಿನಾರಕ್ಕೆ ಬರುವನು. ಅಲ್ಲಿ 12,000 ವರ್ಷಗಳ ಕಾಲ ಘೋರ ತಪಸ್ಸುಗೈದು ನಂತರ ಗುರುಪ್ರಧಾನವಾದ ಯೋಗ ಮಾರ್ಗದ ಪ್ರವರ್ತಕನಾಗಿ ಮುಂದೆ ಲೋಕೋದ್ಧಾರಕದ ನಿಮಿತ್ತವಾಗಿ ಗಿರಿನಾರದಿಂದ ಸಹ್ಯಾದ್ರಿಗೆ ಬಂದು ಅಲ್ಲಿಯೇ ಆಶ್ರಮವನ್ನು ಸ್ಥಾಪಿಸಿಕೊಂಡು ಅಲರ್ಕ, ಕಾರ್ತವೀರ್ಯ, ಯದುರಾಜ, ಆಯುರಾಜ, ಪ್ರಹ್ಲಾದ, ಪರಶುರಾಮ ಮುಂತಾದವರಿಗೆ ಆತ್ಮಜ್ಞಾನವನ್ನರುಹಿ ಅವರನ್ನು ಯೋಗ ಸಾಧನೆಗೆ ಹಚ್ಚಿದನು ಎಂದು ದತ್ತ ಮಹಾತ್ಮೆಯಲ್ಲಿ ಹೇಳಲ್ಪಟ್ಟಿದೆ. ಮಾರ್ಕಂಡೇಯ ಪುರಾಣದಲ್ಲಿ ದತ್ತಾತ್ರೇಯನು ಜಟಾಜೂಟಧರ, ಸ್ವೇಚ್ಛಾ ವಿಹಾರಿ, ಅವಧೂತ, ದಿಗಂಬರ ಜೋಗಿಯಾಗಿದ್ದಾನೆ ಎಂದು ವರ್ಣಿಸಲಾಗಿದೆ. ಅತ್ತ ಅವಧೂತೋಪನಿಷತ್ತದಲ್ಲಿ ಹೇಳಿದಂತೆ ದತ್ತಾತ್ರೇಯನಿಗೆ ಸಂಸ್ಕೃತಿ ಎಂದೊಬ್ಬ ಶಿಷ್ಯನಿದ್ದನು. ಅವನು ಯೋಗ ಸಾಧನೆ ಆಚರಿಸುವ ಬ್ರಾಹ್ಮಣನಾಗಿದ್ದನು ಎಂದು ಹೇಳಲಾಗಿದ್ದು, ದತ್ತಾತ್ರೇಯನು ಅವನಿಗೆ ವಿಪ್ರೇಂದ್ರ, ಮುನಿಪುಂಗವನೆಂದೆಲ್ಲ ಕರೆದಿದ್ದಾನೆಂದು ಹೇಳಲ್ಪಟ್ಟಿದೆ. ಇನ್ನೊಂದೆಡೆಗೆ ಜಾಬಾಲದರ್ಶೋಪನಿಷತ್ನಲ್ಲಿ ಸಂಸ್ಕೃತಿಯ ಕುರಿತು ದತ್ತಾತ್ರೇಯನೇ ಹೇಳಿದ ಶ್ಲೋಕವೊಂದು ಹೀಗಿದೆ: ತಸ್ಯ ಶಿಷ್ಯೋ ಮುನಿವರಃ ಸಂಸ್ಕೃತಿರ್ನಾಮ ಭಕ್ತಿಮಾನ್ ಪ್ರಪಂಚ ಗುರುಮೇ ಕಾಂತೆ ಪ್ರಾಂಜಾಲಿರ್ವಿನಯಾಂತಹ ಎಂದು ವರ್ಣಿತಗೊಂಡಿರುವುದನ್ನು ಡಾಕ್ಟರ್ ರಾಮಚಂದ್ರ ಚಿಂತಾಮಣಿ ಢೇರಿಯವರ ಮರಾಠಿ ಮೂಲದ ಚಂದ್ರಕಾಂತ ಪೋಕಳೆಯವರ ಕನ್ನಡಾನುವಾದ ದತ್ತ ಸಂಪ್ರದಾಯದ ಇತಿಹಾಸ ಕೃತಿಯಲ್ಲಿ ಹೇಳಲಾಗಿದೆ. ಇಷ್ಟೇ ಅಲ್ಲದೆ ದತ್ತಾತ್ರೇಯನು ಅವಧೂತ ಗೀತಾ ಎಂಬ ಪ್ರಸಿದ್ಧ ಸಾಂಪ್ರದಾಯಿಕ ಗ್ರಂಥ ಹಾಗೂ ತದ್ಗ್ರಂಥದಲ್ಲಿ ತ್ರಿಪುರೋಪ್ರಾಸ್ತಿ ಪದ್ಧತಿ ಎಂಬ ಗ್ರಂಥವನ್ನು ಸಿದ್ಧಪಡಿಸಿದನೆಂದೂ ಕೂಡ ಇದೇ ಗ್ರಂಥದಲ್ಲಿ ವ್ಯಾಖ್ಯಾನಿಸಲಾಗಿದೆ. ಹೀಗೆ ಹರಿ ಹರ ಬ್ರಹ್ಮಾವತಾರಿಯಾದ ತ್ರಿಮೂರ್ತಿ ದತ್ತಾತ್ರೇಯನು ಉತ್ಪತ್ತಿ ಸ್ಥಿತಿ ಲಯಕರ್ತನಾಗಿದ್ದು ಅವನು ಸತ್ವ, ರಜ, ತಮ ತ್ರಿಗುಣ ಸ್ವರೂಪಿಯೂ ಹೌದು. ಹೀಗಿರಲು ದತ್ತಾತ್ರೇಯನು ಯುಗ ಯುಗಾಂತದಲ್ಲೂ ಸಂಚರಿಸುತ್ತಿದ್ದಾನೆ. ಅವನು ಜಾತಿ ಧರ್ಮ ಮತಾತೀತನು. ಅಲ್ಲದೆ ಅವನು ದಿಗಂಬರನು, ಅವಧೂತನೂ ಆಗಿರುವನು. ಲೋಕ ಕಲ್ಯಾಣಾರ್ಥವಾಗಿ ಅವನೇ ಮುಂದೆ ಕಲಿಯುಗದಲ್ಲಿ ನವನಾರಾಯಣರ ಅವತಾರವಾದ ನವನಾಥರ ಮೂಲಕ ಗುರು ಶಿಷ್ಯ ಸಂಪ್ರದಾಯವನ್ನು ಮತ್ತೆ ಭೂಮಂಡಲದಲ್ಲೆಲ್ಲ ವಿಸ್ತರಿಸಿದನು. ಇಂತಿರಲು ಶ್ರೀ ದತ್ತಾತ್ರೇಯನೇ ಲೋಕ ಕಲ್ಯಾಣಕ್ಕಾಗಿ ಮತ್ತೆ ಕಲಿಯುಗದ ಪ್ರಥಮಾವತಾರವಾಗಿ ಶಕೆ 1320ರಲ್ಲಿ ಆಂಧ್ರ ಪ್ರಾಂತ್ಯದ ಪೀಠಾಪುರದಲ್ಲಿ ಸುಮತಿ ಅಪ್ಪಲರಾಜ ಶರ್ಮ ದಂಪತಿಗಳಿಗೆ ಶ್ರೀಪಾದ ಶ್ರೀ ವಲ್ಲಭರಾಗಿ ಜನ್ಮ ತಾಳುವರು. ಇವರು ತಮ್ಮ 16ನೇ ವಯಸ್ಸಿನಲ್ಲಿ ಮನೆಯನ್ನು ತೊರೆದು ಕಾಶಿ, ಹಿಮಾಲಯ, ಗೋಕರ್ಣ ಮುಂತಾದೆಡೆಗೆ ಸಂಚರಿಸಿ ನಂತರ ಕೃಷ್ಣಾ ತಟದಲ್ಲಿರುವ ಕುರುಗೆಡ್ಡೆಗೆ ಬಂದು ಶಕೆ 1350ರಂದು ಮುಂದಿನ ಅವತಾರ ಧಾರಣ ನಿಮಿತ್ತವಾಗಿ ಅದೇ ಕೃಷ್ಣಾ ನದಿಯಲ್ಲಿ ಲೀನವಾಗುವರು. ಇವರೇ ಮುಂದೆ ಶಕೆ 1380ರಲ್ಲಿ ಕರಂಜಾನಗರದಲ್ಲಿ ಶ್ರೀ ನರಸಿಂಹ ಸರಸ್ವತಿ ಎಂಬ ನಾಮದಿಂದ ಅಂಬಾಮಾಧವ ದಂಪತಿಗಳಿಗೆ ದತ್ತಾತ್ರೇಯನ 2ನೇ ಅವತಾರವಾಗಿ ಜನಿಸಿ ಬರುವರು. ಹೀಗಿರಲು ಅವರು ಮುಂದೆ ತನ್ನ ಬಾಲ್ಯದಲ್ಲಿಯೇ ಕರಂಜಾನಗರದಿಂದ ಲೋಕ ಸಂಚಾರ ಮಾಡುತ್ತಾ ಪವಿತ್ರ ಕ್ಷೇತ್ರ ಗಾಣಗಾಪುರಕ್ಕೆ ಬಂದು ಅಲ್ಲಿ ಅನಂತ ಭಕ್ತರ ಉದ್ಧಾರ ಕಾರ್ಯ ಕೈಗೊಂಡು ಮುಂದಿನ ಕಾರ್ಯನಿಮಿತ್ತವಾಗಿ ಕ್ರಿಸ್ತಶಕ 1459ರಲ್ಲಿ ಕದಳಿಗೆ ಹೋಗುವರು. ಅಲ್ಲದೆ ಶ್ರೀ ದತ್ತಾವತಾರಿಯಾದ ನರಸಿಂಹ ಸರಸ್ವತಿ ಯತಿಗಳು ಕ್ರಿಸ್ತಶಕ 1459ರಿಂದ ಕ್ರಿಸ್ತಶಕ 1759ರವರೆಗೆ ಸುಮಾರು 300 ವರ್ಷಗಳ ಕಾಲ ಕದಳೀವನದಲ್ಲಿ ದೀರ್ಘ ಸಮಾಧಿಯಲ್ಲಿ ಕಾಲ ಕಳೆದರು. ಹೀಗೆ ಅವರು ಕದಳಿಯಲ್ಲಿ ಗಾಢವಾದ ಯೋಗ ಸಮಾಧಿಯಲ್ಲಿರುವಾಗ ಅವರ ಸುತ್ತಲೂ ಹುತ್ತ ಬೆಳೆಯಿತು. ಇಂತಿರಲು ಒಂದು ದಿನ ಒಬ್ಬ ಕಟ್ಟಿಗೆ ಕಡಿಯುವವನು ಆ ಹುತ್ತದ ಬಳಿ ಬೆಳೆದು ನಿಂತ ಮರವನ್ನು ಕತ್ತರಿಸಲು ಹೋದನು. ಅವನು ಆ ಮರವನ್ನು ಕತ್ತರಿಸುವಾಗ ಆ ಮರದ ಒಂದು ಕೊಂಬೆಯು ಆ ಹುತ್ತದ ಮೇಲೆ ಬೀಳುವುದು. ಅದರಿಂದಾಗಿ
ಶ್ರೀ ನರಸಿಂಹ ಸರಸ್ವತಿಗಳ ಸಮಾಧಿ ಯೋಗವು ಭಂಗಗೊಂಡು ಅವರಿಗೆ ಎಚ್ಚರವಾಗುವುದು. ಅಲ್ಲದೆ ಅವರು ಎಚ್ಚರವಾದಾಗ ಆ ಪ್ರಾಂತದಲ್ಲಿ ಮಿಂಚಿನೊಂದಿಗೆ ಸಿಡಿಲು ಬಡಿದಂತೆ ಶಬ್ದ ಹಾಗೂ ಬೆಳಕು ಕಾಣಿಸಿಕೊಂಡವು. ಸ್ವಲ್ಪ ಸಮಯದಲ್ಲಿ ಆ ಬೆಳಕು ಮಾನವಾಕೃತಿಯನ್ನು ಧಾರಣೆ ಮಾಡಿತು. ಆ ಮಾನವಾಕೃತಿಯನ್ನು ಕಂಡು ಕಟ್ಟಿಗೆ ಕಡೆಯುವವನು ಗಾಬರಿಗೊಂಡು ಅವರ ಚರಣಗಳಿಗೆರಗಿ, ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ ಎಂದು ರೋಧಿಸತೊಡಗಿದನು. ಹೀಗೆ ಕಟ್ಟಿಗೆಯವನ ಆಕ್ರಂದನವನ್ನು ಕೇಳಿದ ಆ ವೃದ್ಧ ಮೂರ್ತಿಯು, ನೀನು ಹೆದರಬೇಡ, ನಾವು ಮೂಲತಃ ಶ್ರೀ ನರಸಿಂಹ ಸರಸ್ವತಿ ದತ್ತರಿದ್ದೇವೆ. ನಾವು ಇನ್ನು ಮುಂದೆ ಸರ್ವಧರ್ಮ ಹಿತದ ಸಲುವಾಗಿ ಅವಧೂತ ತತ್ವವನ್ನು ಭೂಲೋಕದಲ್ಲಿ ಪ್ರಸಾರ ಮಾಡಬೇಕಾಗಿದೆ. ಆದ್ದರಿಂದಲೇ ನಮ್ಮ ಸಮಾಧಿಯು ಭಂಗವಾಗಿದೆ. ಇದೆಲ್ಲ ಹೀಗೆ ನಡೆಯಬೇಕೆಂದು ಪೂರ್ವ ನಿರ್ಧರಿತವಾಗಿತ್ತು. ಅದರಂತೆಯೇ ಈ ಘಟನೆಯು ಘಟಿಸಿದೆ. ಆದ್ದರಿಂದ ನೀನೀಗ ಹೆದರುವ ಅವಶ್ಯಕತೆ ಇಲ್ಲ. ನಿನ್ನ ಪೂರ್ವಜನ್ಮದ ಪುಣ್ಯದ ಫಲದಿಂದ ನೀನು ನಮ್ಮ ದರ್ಶನ ಮಾಡಿ ನಮ್ಮ ಪೂರ್ಣಯೋಗದ ದೃಷ್ಟಿಗೆ ಬಿದ್ದು ಆಶೀರ್ವಾದವನ್ನು ಹೊಂದಿದ್ದೀಯ. ಆದ್ದರಿಂದ ನಿಮ್ಮ ಕುಲದಲ್ಲಿ 8 ತಲೆಮಾರಿನವರೆಗೆ ಅಖಂಡವಾಗಿ ಲಕ್ಷ್ಮೀವಾಸ ಮಾಡುವಳು ಎಂದು ನುಡಿದು ಕ್ಷಣ ಮಾತ್ರದಲ್ಲೇ ಅಂತರ್ಧಾನರಾದರು. ಹೀಗೆ ಉದ್ಭವಿಸಿದ ಆ ವೃದ್ಧ ನರಸಿಂಹ ಸರಸ್ವತಿ ಮೂರ್ತಿಯೇ ಮುಂದೆ ಚಂಚಲ ಭಾರತಿ, ಶ್ರೀ ಸ್ವಾಮಿ ಸಮರ್ಥರೆಂಬ ಹಲವು ನಾಮಗಳಿಂದ ಪ್ರಸಿದ್ಧಿ ಪಡೆದು ಮುಂದೆ ಅವರೇ ಹಿಮಾಲಯ, ಪುರಿ ಜಗನ್ನಾಥ, ಮಂಗಳವೇಡೆ, ಪೂನಾ ಮುಂತಾದ ಕಡೆಗಳಲ್ಲಿ ಸಂಚರಿಸತೊಡಗಿದರು. ಶ್ರೀ ಸ್ವಾಮಿ ಸಮರ್ಥರು ಸಂಚಾರದ ವೇಳೆಯಲ್ಲಿ ಜಗನ್ನಾಥಪುರಿಯಲ್ಲಿರುವಾಗ ಅವರು 7 ದಿವಸಗಳ ಕಾಲ ಸಮಾಧಿ ಅವಸ್ಥೆಯನ್ನು ತಲುಪಿದರು. ಇತ್ತ ಅದೇ ವೇಳೆ ಅಂದರೆ ಕ್ರಿಸ್ತಶಕ 1817ರಲ್ಲಿ ಈ ಕಡೆಗೆ ಬಸವ ಕಲ್ಯಾಣದ ಹತ್ತಿರವಿರುವ ಲಾಂಡಾವಂತಿಯಲ್ಲಿ ಚತುರ್ಥ ದತ್ತಾವತಾರಿಯಾದ ಶ್ರೀ ಮಾಣಿಕ್ಯ ಪ್ರಭುಗಳು ಜನ್ಮ ತಾಳುತ್ತಾರೆ. ಹೀಗಿರಲು ಮುಂದೆ ಸ್ವಾಮಿ ಸಮರ್ಥರು ಜಗನ್ನಾಥಪುರಿಯಿಂದ ಭರತಖಂಡದ ಹಲವಾರು ಕ್ಷೇತ್ರಗಳನ್ನು ಸಂಚರಿಸುತ್ತಾ ಕ್ರಿಸ್ತಶಕ 1838ರಲ್ಲಿ ಮಂಗಳವೇಡೆಯ ಶ್ರೀ ದಾಮೋಜಿ ಪಂತ್ರವರ ಸಮಾಧಿಯ ಬಳಿ ಕಾಣಿಸಿಕೊಳ್ಳುತ್ತಾರೆ ಮತ್ತು ಅಲ್ಲಿ ವಿಚಿತ್ರ ರೀತಿಯಿಂದ ವರ್ತಿಸುತ್ತಾರೆ. ಅದೇ ಸಮಯದಲ್ಲಿ ಅತ್ತ ಶ್ರೀ ಶಿರಡಿ ಸಾಯಿಬಾಬಾರವರ ಜನ್ಮವಾಗಿದೆ ಎಂದು ಹೇಳಲಾಗುತ್ತದೆ. ಹಾಗೆಯೇ ನಿರಂತರ ಸಂಚಾರ ಮಾಡುತ್ತಾ ಹಲವು ವರ್ಷಗಳ ಬಳಿಕ ಶ್ರೀ ಸ್ವಾಮಿ ಸಮರ್ಥರು ಮಾಣಿಕ ನಗರಕ್ಕೆ ಬಂದು ತಲುಪುತ್ತಾರೆ. ಅದಾಗಲೇ ಮಾಣಿಕ ಪ್ರಭುಗಳು ಮಣಿಚೂಲ ಪರ್ವತ ಪ್ರಾಂತದಲ್ಲಿ ಮಾಣಿಕ ನಗರವನ್ನು ನಿರ್ಮಿಸಿ ಅಲ್ಲಿ ತಮ್ಮ ಗದ್ದುಗೆಯನ್ನು ಸ್ಥಾಪಿಸಿ ಜನರಿಗೆ ಅವಧೂತ ತತ್ವದ ಬೋಧನೆ ಮಾಡುತ್ತಿರುತ್ತಾರೆ. ಅದೇ ಸಮಯಕ್ಕೆ ಶ್ರೀ ಸ್ವಾಮಿ ಸಮರ್ಥರು ಬಂದು ಮಾಣಿಕ ಪ್ರಭುಗಳಿಗೆ ಭೇಟಿ ಮಾಡುವರು ಹಾಗೂ ತಾವು ಕೂಡ ಈ ಕ್ಷೇತ್ರದಲ್ಲಿಯೇ ನೆಲೆಸುವುದಾಗಿ ಹೇಳುತ್ತಾರೆ. ಅದಕ್ಕೆ ಮಾಣಿಕ ಪ್ರಭುಗಳು, ಒಂದು ಮರದ ಕೆಳಗೆ ಮತ್ತೊಂದು ಮರ ಬೆಳೆಯುವುದು ಕಠಿಣ, ಆದ್ದರಿಂದ ನೀವು ಈ ಕ್ಷೇತ್ರದಲ್ಲಿ ನೆಲೆಸಬಾರದು. ಇನ್ನೂ ಕೆಲವು ವರ್ಷಗಳಲ್ಲಿ ನಾವು ಯೋಗ ಸಮಾಧಿಯನ್ನು ಹೊಂದುವವರಿದ್ದೇವೆ. ಆದ್ದರಿಂದ ತಾವು ಅಕಲ್ಕೋಟಕ್ಕೆ ಹೋಗಿ ಅಲ್ಲಿ ನೆಲೆಸಿರಿ. ನಾನು ಅಕಲ್ಕೋಟಕ್ಕೆ ಬರುತ್ತೇನೆಂದು ಅಲ್ಲಿನ ಭಕ್ತರಿಗೆ ಮಾತು ಕೊಟ್ಟಿದ್ದೇನೆ. ಅಲ್ಲದೆ ನಾನು ಮತ್ತು ನೀವು ಒಂದೇ ಆತ್ಮ, 2 ಶರೀರ ಇದ್ದೇವೆ ಅಲ್ಲವೇ? ಅದಕ್ಕೆ ನಾವು ಕೊಟ್ಟ ಮಾತನ್ನು ನಿಮ್ಮ ಪೂರ್ವಕವಾಗಿ ನೆರವೇರಲಿ. ಅಲ್ಲಿನ ಜನರಿಗೆ ನಾನು ಮತ್ತು ನೀವು ಇಬ್ಬರು ಒಂದೇ ಅವತಾರದ ದ್ವೈತ ರೂಪಗಳೆಂದು ತಿಳಿಯಲಿ ಎಂದು ನುಡಿದರು. ಮಾಣಿಕ ಪ್ರಭುಗಳ ಮಾತಿನಂತೆ ಶ್ರೀ ಸ್ವಾಮಿ ಸಮರ್ಥರು ಕೆಲವೇ ದಿನಗಳಲ್ಲಿ ಅಕಲ್ಕೋಟೆಗೆ ತಲುಪಿ ಅಲ್ಲಿ ತಮ್ಮ ಗದ್ದುಗೆಯನ್ನು ಸ್ಥಾಪಿಸಿ ನಿರಂತರ ಅಲ್ಲಿನ ಜನರಿಗೆ ಅವಧೂತ ತತ್ವದ ಬೋಧನೆ ಮಾಡತೊಡಗಿದರು. ಆ ಕಡೆ ಅದೇ ವೇಳೆಗೆ ಶ್ರೀ ಸಾಯಿನಾಥರು ತಮ್ಮ ಗುರುಗಳ ಬಳಿ ಹಲವು ವರ್ಷಗಳ ಕಾಲ ಕರ್ಮಯೋಗವನ್ನು ಅಭ್ಯಸಿಸಿ ನಂತರ ಸಂಚಾರಗೈದು ಶಿರಡಿ ಗ್ರಾಮದಲ್ಲಿ ಕಾಣಿಸಿಕೊಂಡು ಅಲ್ಲಿನ ಜನರಿಗೆ ಐಕ್ಯತೆಯ ತತ್ವ ಬೋಧಿಸತೊಡಗಿದರು. ಶ್ರೀ ದತ್ತಪ್ರಭುಗಳು ಸಾಧಾರಣ ಒಂದೇ ಕಾಲಕ್ಕೆ ಅಕಲ್ಕೋಟ್ ಸ್ವಾಮಿಗಳು, ಮಾಣಿಕ ಪ್ರಭುಗಳು ಹಾಗೂ ಶ್ರೀ ಸಾಯಿಬಾಬಾ ಹೀಗೆ 3 ಬೇರೆ ರೂಪಗಳಿಂದ ಬೇರೆ ಬೇರೆ ಕಡೆಗಳಲ್ಲಿ ಪ್ರಕಟರಾಗಿ ಅಲ್ಲಲ್ಲಿನ ನಿಜ ಭಕ್ತರನ್ನು ಉದ್ಧರಿಸುವ ಕಾರ್ಯದಲ್ಲಿ ತೊಡಗಿದರು. ಈ 3 ಅವತಾರಗಳು ಒಂದು ಸರಪಳಿಯಿಂದ ಜೋಡಿಸಲ್ಪಟ್ಟಿವೆ. ಅಪಾರ ಮಹಿಮಾಶಾಲಿಯೂ ಅನಂತ ರೂಪಧಾರಿಯೂ ಭಕ್ತಾಧೀನರೂ ಆದ ಶ್ರೀ ದತ್ತಗುರುಗಳು ಕಲಿಯುಗದಲ್ಲಿನ ಭಕ್ತರ ಬರುವಿಕೆಗಾಗಿ ಅಲ್ಲಲ್ಲಿ ಕಾದು ಕುಳಿತರು. ಭಕ್ತರನ್ನು ಸ್ವಾಗತಿಸಿದರು, ಭಕ್ತರನ್ನು ಬರಮಾಡಿಕೊಂಡರು, ಅವರ ಸಂಕಟಗಳನ್ನು ನಿವಾರಿಸಿದರು, ಅವರಲ್ಲಿ ಗುರುಭಕ್ತಿಯನ್ನು ಹೆಚ್ಚುವಂತೆ ಮಾಡಿದರು.
ಅಂಥವರಲ್ಲಿ ನಿಜ ಭಕ್ತರನ್ನು ಉದ್ಧರಿಸಿದರು. ಹೀಗಿರಲು ಮುಂದೆ ಮಾಣಿಕ ಪ್ರಭುಗಳು ಕ್ರಿಸ್ತಶಕ 1865 ಮಾರ್ಗಶಿರ ಮಾಸದ ದತ್ತ ಜಯಂತಿಯಂದು ಮಾಣಿಕ ನಗರದಲ್ಲಿ ಜೀವಂತ ಸಮಾಧಿಯನ್ನು ತೆಗೆದುಕೊಂಡರು. ಅತ್ತ ಶ್ರೀ ಸ್ವಾಮಿ ಸಮರ್ಥರು ಸುಮಾರು 22 ವರ್ಷಗಳ ಕಾಲ ಶ್ರೀ ಕ್ಷೇತ್ರ ಅಕಲ್ಕೋಟದಲ್ಲಿ ನೆಲೆಸಿದರು. ಅಲ್ಲದೆ ಮಾಣಿಕ ಪ್ರಭುಗಳ ಸಮಾಧಿಯ ನಂತರ 13 ವರ್ಷಗಳ ಕಾಲ ಉಳಿದು ಮುಂದೆ ದಿನಾಂಕ 30/4/1878 ಮಂಗಳವಾರ ಸಾಯಂಕಾಲ 5:15 ಗಂಟೆಗೆ ಅಲ್ಲಿನ ವಟವೃಕ್ಷದ ಕೆಳಗೆ ಎಲ್ಲರೊಂದಿಗೂ ಮಾತನಾಡುತ್ತಾ ತನ್ನ ಇಹದೇಹವನ್ನು ವಿಸರ್ಜಿಸಿದರು. ಈ ಇಬ್ಬರ ದೇಹ ವಿಸರ್ಜನೆಯ ನಂತರ ಬಹಳ ಕಾಲದವರೆಗೆ ಬದುಕಿ ಜನರನ್ನು ಉದ್ಧಾರ ಮಾಡುತ್ತಾ ಸಾಗಿದವರೆಂದರೆ ಶ್ರೀ ಸಾಯಿಬಾಬಾರವರು. ಹೀಗೆ ಕಾಲಕಾಲಕ್ಕೆ, ಅದರಲ್ಲೂ ವಿಶೇಷವಾಗಿ ಕಲಿಯುಗದ ಕೊನೆಯಲ್ಲಿ ದತ್ತಾತ್ರೇಯನು ಮಾನವ ದೇಹಿಯಾಗಿ ಹಲವಾರು ಅವತಾರಗಳು ತಾಳುವ ಮೂಲಕ ಲೋಕ ಕಲ್ಯಾಣಗೈದ ಆತನ ಪ್ರಮುಖ ಅವತಾರಗಳಲ್ಲಿ ಪ್ರಮುಖವಾದ ಅವತಾರವು ಸ್ವಾಮಿ ಸಮರ್ಥಾವತಾರವು. ಸಾಕ್ಷಾತ್ ದತ್ತಾವತಾರಿ ಶ್ರೀ ಸ್ವಾಮಿ ಸಮರ್ಥರ ಸುರಸ ಕಥಾಮೃತವು ಶ್ರೋತೃಗಳು ಈ ಮುಂದಿನ ಅಧ್ಯಾಯಗಳಲ್ಲಿ ಭಕ್ತಿಯಿಂದ ಆಲಿಸಿರಿ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.